ಕೈ ಮುಗಿದು ಕೇಳುವೆ ಹೇಳ್ರಿ ದೈವ, ಭೂಮ ಮಾಡಿದ ತಪ್ಪೇನೋ? ತಪ್ಪು ಮಾಡಿದರೆ ಕಾನೂನೈತೆ, ಕೊಲೆಯಾಕ ಆಯ್ತು. ಭೂಮಾನಂದ ಅವನ ಹೆಸರು. ಭೂಮ ಅಂತಲೇ ಜನರು ಕರಿತಿದ್ರು. ಬಟ್ ಇಡೀ ಸಮುದಾಯಕ್ಕೆ ನಾವು ಕೇಳ್ತಾ ಇದ್ದೀವಿ, ಭೂಮ ಮಾಡಿದ ತಪ್ಪೇನು? ಒಂದು ವೇಳೆ ಭೂಮಿ ಏನಾದರೂ ಕೊಲೆಗಡಕನಾಗಿದ್ದರೆ ಅಥವಾ ಅವನು ಅಪರಾಧಿ ಕೃತ್ಯ ಎಸಗತಕ್ಕಂಥ ವ್ಯಕ್ತಿ ಅಂತ ಅನಿಸಿದರೆ ಅವನ ವಿರುದ್ಧ ಕಾನೂನು ಕ್ರಮ ತೆಗೆದುಕೋಬೇಕಾಗಿತ್ತು. ಇಡೀ ಸಮುದಾಯ ಸುಮಾರು ಸಾವಿರಾರು ಜನ ನೆರೆದಿರ್ತಕ್ಕಂಥ ಸಂದರ್ಭ ನೋಡಿದಿರ್ತಕ್ಕಂಥ ಹಾಡು ಆಗಲೇ ಅದು 6 ಗಂಟೆ 6:30. ಹಂಗಾಗಿ ಇಡೀ ಅಲ್ಲಿ ಸುಂಕೇಶ್ವರಾಳು ಹದ್ದಿನಾಳು ಇವನ ಗ್ರಾಮ ಇದೆ, ಅಲ್ಲಿಗೆ ಸುಮಾರು ಒಂದು ಅರ್ಧ ಕಿಲೋಮೀಟ್ರ್ ಆಗ್ತದೆ ಅಷ್ಟೇ. ಹಾಗಾಗಿ ಅವತ್ತು ಇಡೀ ಜನಸ್ತೋಮ, ನೂರಾರು ಜನ, ಸಾವಿರಾರು ಜನ ಒಂದು ದೊಡ್ಡ ಮಟ್ಟದಲ್ಲಿ ನೋಡಿದ್ದಾರೆ. ಇಡೀ ಊರೇ ಸಾಕ್ಷಿ ಅದಕ್ಕೆ. ಒಬ್ಬ ಮುಖ್ಯ ಸಾಕ್ಷಿ ಒಬ್ಬರಿಬ್ಬರಲ್ಲ, ಇಡೀ ಸಾವಿರಾರು ಜನ ಸಾಕ್ಷಿ ಆಗಿರೋದ್ರಿಂದ ಆ ಸಾಕ್ಷಿ ಆಗಿರ್ತಕ್ಕಂಥ ದೈವಕ್ಕೆ, ಸಮಾಜಕ್ಕೆ ನಾನು ರಿಕ್ವೆಸ್ಟ್ ಮಾಡಿ ಒಂದು ಹಾಡು ಬರೆದಿದ್ದೀನಿ, ಜಾಗೃತಿ ಹಾಡನ್ನು. ಅದನ್ನು ತಮ್ಮ ಮುಂದೆ ಆಡ್ಲಿಕ್ಕೆ ಇಷ್ಟಪಡ್ತಾರೆ. ಕೈ ಮುಗಿದು ಕೇಳುವೆ ಹೇಳ್ರಿ ದೈವ, ಭೂಮ ಮಾಡಿದ ತಪ್ಪೇನೋ? ತಪ್ಪು ಮಾಡಿದರೆ ಕಾನೂನೈತೆ, ಕೊಲೆಯಾಕ ಆಯ್ತು. ತಪ್ಪು ಮಾಡಿದರೆ ಕಾನೂನೈತೋ, ಕೊಲೆಯಾಕ ಆಯ್ತು. ಮಾದಿಗನಾಗಿದ್ದೆ ತಪ್ಪ, ತಲೆ ಎತ್ತಿ ನಡೆದಿದ್ದೇ ತಪ್ಪ, ಬಿಳಿ ಬಟ್ಟೆ ಹಾಕಿದ್ದೇ ತಪ್ಪ, ಬಿಳಿ ಕಾರಲ್ಲೇ ತಿರುಗಿದ್ದೆ ತಪ್ಪ, ಪ್ರಶ್ನೆ ಮಾಡೋದೇ ತಪ್ಪ, ಪ್ರತಿಭಟನೆ ಮಾಡೋದೇ ತಪ್ಪ, ಮನೆ ಕಟ್ಟಿದ್ದೇ ತಪ್ಪ, ಮೈ ಮುರಿದು ಗಳಿಸಿದ್ದೇ ತಪ್ಪ. ಕೈ ಮುಗಿದು ಕೇಳುವೆ ಹೇಳ್ರಿ ದೈವ, ಭೂಮ ಮಾಡಿದ ತಪ್ಪೇನೋ? ತಪ್ಪು ಮಾಡಿದರೆ ಕಾನೂನೈತೆ, ಕೊಲೆಯಾಕ ಆಯ್ತು. ಭೂಮಾನಂದನ ಹೆಂಡತಿ 8 ತಿಂಗಳ ಗರ್ಭಿಣಿ, ಗಂಡನಿಲ್ಲದ ಜೀವನ ಹೆಂಗ ನಡೆಸಬೇಕು ಹೇಳ್ರಣ್ಣ? ಪುಟ್ಟ ಮಕ್ಕಳ ಜೋಪಾನ ಯಾರ ಮಾಡಬೇಕು ಹೇಳ್ರಣ್ಣ? ಅನಾಥವಾದ ಬಾಳಿಗೆ ಆಸರೆ ಯಾರು ಹೇಳ್ರಣ್ಣ? ಕೈ ಮುಗಿದು ಕೇಳುವೆ ಹೇಳ್ರಿ ದೈವ, ಭೂಮ ಮಾಡಿದ ತಪ್ಪೇನೋ? ತಪ್ಪು ಮಾಡಿದರೆ ಕಾನೂನೈತೆ, ಕೊಲೆಯಾಕ ಆಯ್ತೋ. ಭೂಮಾನಂದ ಏನಾಯ್ತೋ ಕಂದ? ಭೀಮನಂತ ಬಲಶಾಲಿ ನೀನು ಯಾಕಾಯ್ತೋ ಹಿಂಗ? ಭೀಮನಂತ ಬಲಶಾಲಿ ನೀನು ಯಾಕಾಯ್ತೋ ಹಿಂಗ? ಸತ್ಯ ಇಲ್ಲ ನಾನೆಂದೆ, ಸಾವೇ ಇಲ್ಲ ನನಗೆಂದೆ, ಸತ್ತು ಬದುಕಿರುವೆನೆಂದೆ, ನಾ ಸತ್ತರು ಬದುಕಿದಂಗೆ. ಹುಟ್ಟೋದೊಂದು ದಿನವೆಂದೆ, ನೀ ಸಾಯೋದೊಂದು ದಿನವೆಂದೆ. ಸಾಯೋದಂತೂ ಖಚಿತ, ಸಾಯಿಸೋದು ಯಾಕಂತ? ತಪ್ಪು ಮಾಡೋದು ಮನುಜ, ತಿದ್ದಿ ಹೇಳಬೇಕು ಸಮಾಜ. ಕೊಡ್ಲಿ ಬಡಿಗೆ ಬ್ಯಾಡಣ್ಣ, ಕೂಡಿ ಬಾಳಬೇಕಣ್ಣ. ತಪ್ಪು ಯಾರೇ ಮಾಡಲಣ್ಣ, ತಕ್ಕ ಶಿಕ್ಷೆಯಾಗಬೇಕಣ್ಣ. ತಪ್ಪು ಯಾರೇ ಮಾಡಲಣ್ಣ, ತಕ್ಕ ಶಿಕ್ಷೆಯಾಗಬೇಕಣ್ಣ. ಕೈ ಮುಗಿದು ಕೇಳುವೆ ಹೇಳ್ರಿ ದೈವ, ಭೂಮ ಮಾಡಿದ ತಪ್ಪೇನೋ? ತಪ್ಪು ಮಾಡಿದರೆ ಕಾನೂನೈತೆ, ಕೊಲೆಯಾಕ ಆಯ್ತು. ತಪ್ಪು ಮಾಡಿದರೆ ಕಾನೂನೈತೆ, ಕೊಲೆಯಾಕ ಆಯ್ತು. ಈ ಪ್ರಶ್ನೆಯನ್ನು, ಈ ಅಹವಾಲನ್ನು ಸಮುದಾಯ ಅರ್ಥ ಮಾಡ್ಕೋಬೇಕು. ಪರಸ್ಪರ ಕಚ್ಚಾಡ್ತಕ್ಕಂಥ ವಾಲ್ಮೀಕಿ ಮತ್ತು ಮಾದಿಗ ಸಮುದಾಯ ಇನ್ನು ಮುಂದಾದರೂ ಹೊಂದಾಣಿಕೆಯಿಂದ ಮತ್ತೊಂದು ರೀತಿಯ ಹಿಂಸಾತ್ಮಕ ಕೃತ್ಯಗಳಿಗೆ ಮುಂದಾಗಲಾರ್ದಕ್ಕಂಥ ಬಹುದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ. ಅದಕ್ಕೋಸ್ಕರ ಈ ನೆಲೆಯಲ್ಲಿ ನಾನು ಮತ್ತೆ ಕೈ ಮುಗಿದು ಕೇಳ್ತೀನಿ, ಇಡೀ ಕರ್ನಾಟಕದ ಮನೆಗೂ ಮುಚ್ಚಿದೆ ಇದು ಸುದ್ದಿ. ಯಾಕಂದರೆ ಕೊಲ್ಲಿರ್ತಕ್ಕಂಥ ರೀತಿ, ಕಳೆದಿರ್ತಕ್ಕಂಥ ರೀತಿ, ಎಂಥ ಒಂದು ದೊಡ್ಡ ಕಠಿಣವಾಗಿರ್ತಕ್ಕಂಥ ಮನಸ್ಸನ್ನು, ಕಲ್ಲು ಹೃದಯವನ್ನು ಕೂಡ ಕರಗಿಸ್ತಕ್ಕಂಥ ಒಂದು ಸನ್ನಿವೇಶವನ್ನು ಇಡೀ ಕರ್ನಾಟಕ ಕಂಡು ಕಣ್ಣೀರಾಗ್ತಾ ಇದೆ.